ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮ ಪಂಚಾಯಿತಿಯ ಸಮೀಪದಲ್ಲೇ ಸಾರ್ವಜನಿಕರು ಮಲಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ಸುತ್ತಮುತ್ತಲಿನ ಆವರಣ ಹಾಗೂ ಪಂಚಾಯಿತಿ ಕಾರ್ಯಾಲಯದಲ್ಲೂ ಸಮಸ್ಯೆಗಳು ಹೆಚ್ಚಾಗಿದ್ದರೂ ಅಭಿವೃದ್ಧಿ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತಿದ್ದಾರೆ. ದೀಪದ ಬುಡದಲ್ಲೇ ಕತ್ತಲು ಎಂಬಂತೆ ತಮ್ಮ ಕಾರ್ಯಾಲಯದ ಸುತ್ತಮುತ್ತಲಿನ ಪ್ರದೇಶವನ್ನೇ ಸ್ವಚ್ಛವಾಗಿರಿಸುವಲ್ಲಿ ಮುಂದಾಗದ ಅಧಿಕಾರಿಗಳು ಇನ್ನು ಗ್ರಾಮಗಳ ಶುದ್ಧಿ ಯಾವಾಗ ಮಾಡುತ್ತಾರೆ ಎಂಬಂತಾಗಿದೆ. ಅಂದರೆ ಶುದ್ಧವಾಗಿರಿಸುವವರೇ ಎಂಬ ಪ್ರಶ್ನೆ ಕೂಡ ಈಗ ಸಾರ್ವಜನಿಕರಲ್ಲಿ ಮೂಡಿದಂತಾಗಿದ್ದು, ಹಾಗೊಮ್ಮೆ ಹೀಗೊಮ್ಮೆ ಪಂಚಾಯಿತಿ ಅವರು ಬರುವ ಅಧಿಕಾರಿಗಳಿಗೆ ಇಂತಹ ಸಮಸ್ಯೆಗಳು ಕಾಣುವುದಿಲ್ಲ ಎಂಬುದು ಜನರ ಅಭಿಪ್ರಾಯವಾಗಿದೆ. ಎಲ್ಲೆಂದರಲ್ಲಿ ಚರಂಡಿಗಳು ತುಂಬಿವೆ, ಕಸದ ತ್ಯಾಜ್ಯ ಎಲ್ಲೆಂದರಲ್ಲಿ ತಿಪ್ಪೆಗುಂಡಿಗಳಂತಿವೆ. ಕನಿಷ್ಠ ಪಕ್ಷ ಬ್ಲೀಚಿಂಗ್ ಪೌಡರನ್ನಾದರೂ ಸಿಂಪಡಿಸಿಲ್ಲವಾದ್ದರಿಂದ ಗ್ರಾಮದ ಮುಖ್ಯದ್ವಾರ ಅಗಸೆಯಲ್ಲಿಯೂ ನೊಣಗಳು ಗಿಜಿಗುಡುತ್ತಿವೆ. ಕಲುಷಿತ ವಾತಾವರಣದಿಂದ ಹೆಚ್ಚುತ್ತಿರುವ ಮುಂದಿನ ದಿನಗಳಲ್ಲಿ ಕಾಲರಾದಂತಹ ರೋಗಗಳಿಗೆ ಸ್ಥಳೀಯರು ತುತ್ತಾಗುವ ಮುನ್ನವೇ ಗ್ರಾಮಾಡಳಿತ ಎಚ್ಚೆತ್ತುಕೊಳ್ಳಬೇಕೆಂದು ಗ್ರಾಮಸ್ಥರ ಆಗ್ರಹಿಸಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ರಾಸಾಯನಿಕಗಳಿಂದ ಕಲುಷಿತವಾದ ನೀರು, ಅತಿಸಾರ, ಹಲ್ಲುಗಳಲ್ಲಿ ಕರೆ ಉಂಟಾಗುವುದು, ಹೇಳವತನ ಮತ್ತು ಚರ್ಮದ ಕ್ಯಾನ್ಸರ್, ಕೈ ಮತ್ತು ಕಾಲುಗಳಿಗೆ ಹುಣ್ಣಾಗುವ ಬಗ್ಗೆ ಫಲಕಗಳನ್ನು ಬರೆಸಲಾಗಿದೆ. ಆದರೆ ಗ್ರಾಮದ ಕಲುಷಿತ ಚರಂಡಿಯ ನೀರು ವೇದಾವತಿ ನದಿಗೆ ಬಿಡಲಾಗುತ್ತಿದೆ. ಇದನ್ನೆಲ್ಲ ಹೇಳುವವರೇ ಪಾಲಿಸದಿರುವುದನ್ನು ಗಮನಿಸಬಹುದಾಗಿದೆ. ಸ್ವಚ್ಛತೆ ಮತ್ತು ಮುನ್ನೆಚ್ಚರಿಕೆಯ ಅಧಿಸೂಚನೆಗಳೆಲ್ಲ ಕೇವಲ ನಾಮಫಲಕಗಳಲ್ಲಿ ಉಳಿದಿವೆ ಎಂದರೆ ತಪ್ಪಾಗಲಾರದು. ಇನ್ನು ಮುಂದಾದರೂ ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಗಮನವಹಿಸಿ ಗ್ರಾಮದ ಸ್ವಚ್ಛತೆಗೆ ಮುಂದಾಗ್ತಾರಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮದ ಸ್ವಚ್ಛತೆಗೆ ಮುಂದಾಗಬೇಕೆಂಬುದೇ ಗ್ರಾಮಸ್ಥರ ಆಗ್ರಹ ಕೂಡವಾಗಿದೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.